ಅಮ್ಮ ನೋಡಲೆ सखी सखी नियारू सिही सिही बेजारू कण्ಣಿನಲ್ಲೇ ಗೀಚು ನೀನು ನಿನ್ನ ಹಸ್ತಾಕ್ಷರ ಇನ್ನು ಮುಂದೆ ನೀನೇನೋ. ಎಷ್ಟೊಂದು ಜನ ಹುಡುಗಿರಿಗೆ ನೀನು ಅಂದರೆ ತುಂಬ ಇಷ್ಟ. ಅವರೆಲ್ಲರ ಮುಂದೆ ನಾನು ನಿನಗೆ ಕಾಣಿಸ್ತೀನಾ? ಮದುವೆ ಆಗ್ತೀಯ ನನ್ನ? ಎಂದೆಂದು 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 ನಾನಿನ್ನ ಅನುರಾಗಿ ಸಖಿ ಸಖಿ. ಪೂಜೆಗೆ ಟೈಮ್ ಆಯಿತು, ಬಾ. ಅರ್ಚನೆ ಮಾಡಿಸ್ಬೇಕಿತ್ತು. ಯಾರ ಹೆಸರಲ್ಲಿ? ಸೂರ್ಯ. ಸೂರ್ಯ ನಾಮಧೇಯಸ್ಯ. ಆದಿತ್ಯ. ಆದಿತ್ಯ ನಾಮಧೇಯಸ್ಯ. ಆರ್ಯ. ಆರ್ಯ ನಾಮಧೇಯಸ್ಯ. ಶೋಭಾ. ಶೋಭಾ ನಾಮ್ಯಾಹ. ರಂಜಿತ್. ರಂಜಿತ್ ನಾಮಧೇಯಸ್ಯ. ಅಮ್ಮ ಇನ್ನೊಂದು ಹೆಸರು ಬಿಟ್ರಲ್ಲ, ಯಾರು? ಅದು ಯಾಕೋ ಸುಮ್ಮನಾದೆ. ಯಾರ ಹೆಸರು? ಅಮ್ಮ ಸಾಕ್ಷಿದಮ್ಮ. ಸಾಕ್ಷಿ ನಮ್ಮ ಜೊತೆ ಇಲ್ಲ ಅಂದ್ರೂ ದೇವ್ರ ಹತ್ರ ಇದ್ದಾಳಲ್ಲ. ಸಾಕ್ಷಿ. ಸಾಕ್ಷಿ ನಾಮಧೇಯಸ್ಯ.
ಹುಷಾರು ಕಣ. ನಂಗೆ ಟೈಮ್ ಆಯಿತು, ನಾನು ಹೊರಡ್ತೀನಿ. ಸರಿ ಅಮ್ಮ, ಇನ್ನೇನೇ ಟೆನ್ಷನ್ ತಗೊಂಬೇಡ. ನಾನು ಬರ್ತೀನಿ. ಈ ಸಂತೋಷ ಯಾವತ್ತೂ ನಿಮ್ಮಿಂದ ದೂರ ಆಗದಿರೋ ಥರ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಮಗನ ಬಾಳನ್ನ ಬೆಳಗಿಸೋದಕ್ಕೆ ತಂದೆ ತನ್ನ ಜೀವನನೇ ಮುಡುಪಾಗಿಡ್ತಾನೆ. ಆದ್ರೆ ನೀನು ನನ್ನ ಜೀವನದಲ್ಲಿ ಹೊಳಪು ತರೋ ಕೆಲಸ ಮಾಡ್ತಾ ಇದೀಯ. ಇಷ್ಟು ವರ್ಷ ನಿನ್ನಿಂದ ದೂರ ಆಯ್ತು, ತಪ್ಪು ಮಾಡಿದೆ ಅನ್ನಿಸ್ತಾ ಇದೆ. ಹಾ ಶಕ್ಕು, ತಿಂಡಿಗಾ? ಹಾ ಬರ್ತೀವಿ. ಹಾ ಹೊರಟ್ವಿ ಬಾಯ್ ಡ್ಯಾಡ್, ಹೊರಡೋಣ. ಡ್ಯಾಡ್, ಒಂದು ನಿಮಿಷ ಬಂದೆ. ಅಮ್ಮನ್ ಕಳ್ಸಲ್ಲ ಅಂದ್ಯಂತೆ. ಹೌದು ಅಂದೆ. ಏನೀಗ? ಅಮ್ಮ ನನ್ನ ಜೊತೆ ಬರೋದನ್ನ ಯಾರಿಂದನೂ ತಪ್ಸಕ್ಕಾಗಲ್ಲ. ಯಾಕಂದ್ರೆ ಅವರು ನನಗ್ ಸೇರ್ದವ್ರು. ಈಗ ಅಮ್ಮ ಎಲ್ಲಿ? ಮನೆಗೆ ಹೋದ್ರು. ಅಂದ್ರೆ ಅಮ್ಮ ನಿಂಗೆ ಸಿಕ್ಕಿದ್ರ? ಸಿಕ್ಕಿದ್ದು ಆಯ್ತು, ಮಾತಾಡ್ಸಿದ್ದು ಆಯ್ತು. ಅಮ್ಮ ನಿನಗೆ ಸಿಕ್ಕಿ ಮಾತಾಡ್ಸಿದ್ರು ಅಂದ ತಕ್ಷಣ ನಿನ್ ಜೊತೆ ಶಾಶ್ವತವಾಗಿ ಬರ್ತಾರೆ ಅನ್ಕೊಳ್ಬೇಡ. ಮರ್ಯಾದೆ ಇಲ್ವೇನ ನಿನ್ಗೆ? ಯಾಕೋ ಅಮ್ಮಂಗ್ ಫೋನ್ ಮಾಡಿ ಅಲ್ಬಾ ಇಲ್ಬಾ ಅಂತ ಕರೀತಿಯಲ್ಲ? ಅವ್ರು ನಮ್ಮಮ್ಮ ಕಣೋ, ನಾನು ಎಲ್ ಬೇಕಾದ್ರೂ ಮೀಟ್ ಮಾಡ್ತೀನಿ. ಅದನ್ನ ಕೇಳಕ್ ನೀನ್ ಯಾರೋ? ನಾನು ಅವ್ರಿಗೆ ಮಗಾನೆ. ಆದ್ರೆ ನಾನ್ ದೊಡ್ಡ ಮಗ, ನನಗ್ ಜಾಸ್ತಿ ಹಕ್ಕಿದೆ. ಅಮ್ಮಂಗ್ ತಲೆ ಏನೇ ತುಂಬಿ ಏನೇ ಕಿತಾಪತಿ ಮಾಡಿದ್ರು ನಾನ್ ಅಮ್ಮನ್ ಕಳ್ಸಲ್ಲ. ನನಗ್ ಕರ್ಸ್ಕೊಳಕ್ ಗೊತ್ತು, ಹೋಗಲೇ ನೋಡ್ತೀನಿ ಅದೇನ್ ಕಿಸಿತ್ಯ ಅಂತ. ಪ್ರೂವ್ ಮಾಡೇ ಮಾಡ್ತೀನೋ ನಾನ್ ನಿರಪರಾಧಿ ಅಂತ. ಪ್ರೂವ್ ಮಾಡದೇ ಇರೋ ಹಾಗೆ ನಾನ್ ನೋಡ್ಕೊಳ್ತೀನಿ. ಎಲ್ಲೋ ಗೊತ್ತ ನಿಮ್ಮಪ್ಪನ್ ಬುದ್ಧಿ. ಅವ್ರು ನಿನಗೂ ಅಪ್ಪನೇ ಕಣೋ. ಆ ಸೂರ್ಯ ನನಗೆ ಅಪ್ಪ ಆಗೋದಕ್ಕೆ ಚಾನ್ಸೇ ಇಲ್ಲ. ಅವನಿಗೆ ಮಗ ಅನ್ನೋ ಮಮಕಾರ ಇಲ್ಲ. ಇದ್ದಿದ್ರೆ ನನ್ನ ಕೋರ್ಟಿಗೆ ಕರ್ಕೊಂಡೋಗಿ ನಿಲ್ಸ್ತಿರ್ಲಿಲ್ಲ, ಕೊಲೆಗಾರ ಅನ್ನ ಪಟ್ಟ ಕಟ್ಟಿರ್ಲಿಲ್ಲ. ಅವನು ನಿನಗ್ ಮಾತ್ರ ಅಪ್ಪ. ಯಾಕೇಳು? ನಿನ್ ಹುಟ್ಟಿಗೆ ಅವನ್ ತಾನೇ ಕಾರಣ. ಅದಕ್ಕೆ ನಾಲ್ಗೆ ಉದ್ದ ಆಗ್ತಿದೆ. ದೊಡ್ಡೋರು ಅನ್ನೋ ಮರ್ಯಾದೆ ಇಲ್ದ ಮಾತಾಡ್ತಿದ್ಯಾ? ಹೌದು ಕಣ, ನಾನು ಹೀಗೆ ಮಾತಾಡೋದು. ಏನೀಗ? ನಾನ್ ನಿಮ್ಮಪ್ಪಂಗ್ ಹಾಗೆ ಅಂದ್ರೆ ಧೈರ್ಯ ನಿನಗೆ? ಆನ್ ಡ್ಯೂಟಿ ಪೊಲೀಸ್ ಆಫೀಸರ್ ಮೇಲೆ ಕೈ ಮಾಡ್ತೀಯಾ? ಪೊಲೀಸ್ ಆದವನು ಪೊಲೀಸ್ ಕೆಲಸ ಮಾಡಬೇಕು, ಪರ್ಸನಲ್ ಲೈಫಿಗೆ ಬರೋದಲ್ಲ. ನನ್ನ ಡ್ಯೂಟಿ ಬಗ್ಗೆನೇ ಕಮೆಂಟ್ ಮಾಡ್ತೀಯಾ? ನಡ್ರಿ ಹೋಗೋಣ.
ಅವನೆಲ್ಲಿ ಸಿಕ್ಕಿದ್ದ? ದೇವಸ್ಥಾನ ಹತ್ರ. ಆರತಿ ಅವರಲ್ಲಿ ಹೋಗಿದ್ರಂತ. ಮಗನ್ ಮೀಟ್ ಮಾಡೋಕೆ ಫೋನ್ ತಗೊಂಡೋದ್ರೆ ಎಲ್ಲಿ ಮಾತುಕತೆಗೆ ಭಂಗ ಬರುತ್ತೇನೋ ಅಂತ ಹೀಗೆ ಮಾಡಿದ್ರು ಅನ್ಸುತ್ತೆ. ಹೇಳ್ದೆ ಕೇಳದೆ ಹೋಗೋ ಅವಶ್ಯಕತೆ ಇರಲಿಲ್ಲ. ಇದರಲ್ಲೇ ಗೊತ್ತಾಗತ್ತೆ ಅವರು ಮನಸ್ಸಲ್ಲಿ ನಮಗಿರೋ ಸ್ಥಾನ ಎಂಥದ್ದು ಅಂತ. ಪ್ಲೀಸ್ ಡ್ಯಾಡ್, ದಯವಿಟ್ಟು ವಿಷಯನ ಕಾಂಪ್ಲಿಕೇಟ್ ಮಾಡಬೇಡಿ. ಕಾಂಪ್ಲಿಕೇಟ್ ಮಾಡ್ತಿಲ್ಲ, ನೇರವಾಗಿ ಹೇಳ್ತಾ ಇದ್ದೀನಿ. ಅವ್ರ ಬದುಕಿಗೆ ನಾವು ಅಮುಖ್ಯರು. ಅವ್ರು ಇಲ್ಲದೆ ಬದುಕೋದನ್ನ ರೂಢಿ ಮಾಡ್ಕೊಳ್ಳೋದು ಒಳ್ಳೇದು. ಆಗುತ್ತಾ ನಿಮ್ಮ ಕೈಯಲ್ಲಿ? ಬೇರೆ ಆಯ್ಕೆ ಏನಿದೆ? ಯಾಕೆ ಕಿರಿಸ್ತಿದ್ದೀರಾ? ನಾನೆಲ್ಲೋ ಕಿರಿಸ್ತಾ ಇದ್ದೀನಿ. ಮತ್ತೆ ಜೋರಾಗಿ ಮಾತಾಡ್ತಿದ್ದೀರಾ? ಯಾಕೆ ಮಾತಾಡಬಾರ್ದಾ? BP ಜಾಸ್ತಿ ಆಗುತ್ತೆ. ಸಾಯ್ತೀನಿ ಬಿಡು. ಡ್ಯಾಡ್ ಪ್ಲೀಸ್. ಆಗಲ್ಲ ಕಣೋ. ಎಲ್ಲವನ್ನ ಸಹಿಸ್ಕೊಂಡು ನಗನಗುತ್ತಾ ಸಹಜವಾಗಿರೋದಕ್ಕೆ ನನ್ನ ಕೈಲಿ ಆಗಲ್ಲ ಕಣೋ. ಅಮ್ಮ ಬಂದ ತಕ್ಷಣ ಪ್ರಶ್ನೆಯನ್ನು ಕೇಳೋದಕ್ಕೆ ಹೋಗ್ಬೇಡಿ. ಮಾತೇ ಆಡಲ್ಲ ನಾನು. ಮಾತಾಡ್ದೇನೂ ಇರಬೇಡಿ. ನಿನ್ನ ಹಾಗಿರೋದಕ್ಕೆ ಬರಲ್ಲ ಕಣೋ ನನಗೆ. ಅಮ್ಮ ನಮ್ಮಿಂದ ದೂರ ಆಗ್ಬಾರ್ದಲ್ವಾ? ಆಗ್ಲೇಬೇಕು ಅಂತಿದ್ರೆ ತಪ್ಸೋದಕ್ಕಾಗಲ್ಲ ಅಲ್ವಾ? ತಪ್ಪಿಸ್ಬಹುದು, ತಪ್ಪಿಸ್ಬೇಕು. ಅಮ್ಮ ನನಗೆ ಬೇಕು ಡ್ಯಾಡ್. ಅವ್ರಿಗೆ ಬೇಡವಾಗಿದ್ರೆ ಅವ್ರಿಗೂ ಬೇಕು. ಅವ್ರಿಗೆ ಬೇಕಾಗಿರೋದು ಆದಿತ್ಯ ಕಣೋ. ಪ್ರೀತಿ ತಕಡಿಯಲ್ಲಿ ಅಮ್ಮ ಆದಿತ್ಯನ ಕಡೆ ವಾಲಿರ್ಬೋದು, ಆದ್ರೆ ನಮ್ಮ ಕಡೆ ವಾಲೋ ಹಾಗೆ ಮಾಡ್ಕೊಳ್ಳೋದು ನಮ್ಮ ಕೈಯಲ್ಲಿದೆ. ಮನೆ ಕಣೋ ಇದು, ರಾಜಕೀಯ ಅಲ್ಲ. ಅಮ್ಮ ನಮಗ್ ಸಿಗ್ಬೇಕಂದ್ರೆ ನಾವ್ ಈ ತರ ಮಾಡ್ಲೇಬೇಕು. ಚಾಲೆಂಜ್ ಮಾಡಿದನ ಆದಿತ್ಯ ಅಮ್ಮ ನನಗ್ ಸಿಗಲ್ಲ ಅಂತ. ಆದ್ರೆ ಅಮ್ಮ ಅವನಿಗೆ ಸಿಗಲ್ಲ ಅಂತ ನಾನು ಅವನಿಗೆ ಪ್ರೂವ್ ಮಾಡ್ಲೇಬೇಕು. ಯಾಕ್ರೋ ಹೀಗೆ ಮಾಡ್ತಿದ್ದೀರಾ? ನೀವಿಬ್ರು ಅಣ್ಣ ತಮ್ಮಂದಿರಾಗಿ ಒಳ್ಳೆ ದಾಯಾದಿಗಳ ತರ ಕೈ ಕೈ ಮಿಲಾಯಿಸ್ತಿರಲ್ಲ. ನೋಡ್ದವ್ರು ಏನ್ ಅನ್ಕೊಳಲ್ಲ ಹೇಳು? ಇದರಿಂದ ಯಾರಿಗಾದ್ರೂ ಪ್ರಯೋಜನ ಇದೆಯಾ? ಈ ವಿಷಯ ಏನಾದ್ರೂ ಆರ್ತಿಗೆ ಗೊತ್ತಾದ್ರೆ ಅವಳ ಮನಸ್ಥಿತಿ ಏನಾಗ್ಬೇಡ ಹೇಳು? ಅವಳು ಎಷ್ಟು ನೊಂದ್ಕೊಳ್ಳಲ್ಲ. ಈಗಾಗ್ಲೇ ಅವಳು ಸಾಕ್ಷಿನ ಕಳ್ಕೊಂಡು ದುಃಖದಲ್ಲಿದ್ದಾಳೆ. ಇಂಥ ಸಮಯದಲ್ಲಿ ನೀವಿಬ್ರು ಅವಳ ಜೊತೆಯಾಗಿದ್ದು ಅವಳಿಗೆ ಸಮಾಧಾನ ಹೇಳ್ಬೇಕು. ಅದನ್ ಬಿಟ್ಟು ಒಳ್ಳೆ ಪೊರ್ಕಿಗಳ ತರ ಜಗಳ ಆಡ್ತಿರಲ್ಲ, ಇದು ಸರಿನಾ? ಅಜ್ಜಿ ನಾನು ಬೇಕು ಅಂತ ಜಗಳ ಮಾಡಿದ್ನಾ? ಇವತ್ತು ನಮ್ಮ ಮನೇಲಿ ಯಾರು ನೆಮ್ಮದಿ ಆಗಿಲ್ಲ ಅಂದ್ರೆ ಅದು ಕಾರಣ ಅವನೇ ತಾನೆ. ಇಲ್ಲ ಅಜ್ಜಿ, ನೀವೇ ಹೇಳಿ. ಇಷ್ಟು ವರ್ಷ ಅಮ್ಮ ಆದಿತ್ಯನ ಜೊತೆಗಿದ್ರು, ಇನ್ ಮುಂದೆ ನನ್ನ ಜೊತೆ ಇರ್ಬೇಕು ತಾನೆ? 20 ವರ್ಷ ಅಮ್ಮ ಆದಿತ್ಯನ ಜೊತೆಗಿದ್ದು ಅವನ್ ತಾಯಿ ಪ್ರೀತಿ ಪಡ್ಕೊಂಡಿದ್ದಾನೆ. ನನಗೂ ಆ ತಾಯಿ ಪ್ರೀತಿ ಬೇಡ್ವಾ? ತಾಯಿ ನನ್ನ ಜೊತೆಗಿದ್ದು ಅನಾಥಂತರ ಇರ್ಬೇಕಾ ನಾನು? ಯಾಕಜ್ಜಿ, ಅಮ್ಮ ಅವನಿಗೆ ಮಾತ್ರ ತಾಯ, ನನಗ್ ತಾಯಿ ಅಲ್ವಾ? ನಾನು ಅಮ್ಮನ ಹೊಟ್ಟೆಲ್ಲೇ ಹುಟ್ಟಿರೋದಜ್ಜಿ. ಆದ್ರೂ ಯಾಕೆ ಅವನಿಗೆ ಮಾತ್ರ ತಾಯಿ ಪ್ರೀತಿ ಸಿಗ್ಬೇಕು ಅಂತ ಅನ್ಕೊಂಡಿದ್ದಾನೆ? ಅದೆಲ್ಲ ನನಗೆ ಗೊತ್ತಿಲ್ಲ. ಅಮ್ಮ ನನಗ್ ಬೇಕು ಅಷ್ಟೇ. ಯಾಕೋ ಹೀಗೆಲ್ಲ ಮಾತಾಡ್ತೀಯ? ಅವಳು ನಿಮ್ಮಿಬ್ರಿಗೂ ತಾಯಿ ಕಣೋ. ನೀವಿಬ್ರು ಅವಳ ಹೊಟ್ಟೆಲ್ಲೇ ಹುಟ್ಟಿರೋದು. ಅವಳು ನಿಮ್ಮಿಬ್ರಿಗೂ ತಾಯಿ ಪ್ರೀತಿ ಕೊಡ್ತಾಳೆ ಕಣೋ. ಆದ್ರೆ ಮೊದ್ಲು ನೀವಿಬ್ರು ನನಗೆ ನನಗೆ ಅಂತ ಕಿತ್ತಾಡೋದನ್ನ ಬಿಟ್ಟು ಅಪ್ಪ ಅಮ್ಮ ಜೊತೆಯಾಗಿರಿ. ನನಗೂ ಅದೇ ಆಸೆ ಇರೋದು ಅಜ್ಜಿ. ಆದ್ರೆ ಅವನು ಅದಕ್ಕೆಲ್ಲ ಅವಕಾಶ ಮಾಡ್ಕೊಡ್ತಾನೆ. ನಮಗ್ ಪ್ರಾಣ ಆಗಿದ್ದ ಸಾಕ್ಷಿನ ಸಾಯಿಸಿ ಇಷ್ಟೆಲ್ಲ ಅವಂತರಾಗ ದಾರಿ ಮಾಡ್ಕೊಟ್ಟಿದ್ದ ಅವನೇ ತಾನೆ. ನಮ್ಮಿಂದ ಸಾಕ್ಷಿನ ದೂರ ಮಾಡ್ದ. ಈಗ ಅಮ್ಮನ ನನ್ನಿಂದ ಕಿತ್ಕೊಳಕ್ ನೋಡ್ತಿದ್ದಾನೆ. ಅದಕ್ಕೆ ನಾನು ಒಪ್ಪಲ್ಲ ಅಜ್ಜಿ. ಇಷ್ಟು ದಿನ ಅಮ್ಮನಿಂದ ದೂರ ಇದ್ದ ತಾನೆ, ಹಾಗೆ ಇರ್ಲಿ ಬಿಡಿ. ಈಗ ಹೇಗಿದ್ರು ಒಂದು ಸುತ್ತಮುತ್ತ ಹುಡುಗರಿದ್ದಾರೆ, ಅದಲ್ದೊಬ್ಬ ವ್ಯಕ್ತಿನೂ ಇದ್ದಾರೆ. ಅವ್ರ ಜೊತೆಗೇನೆ ಇದ್ಬಿಡ್ಲಿ ಬಿಡಿ. ಇನ್ನೊಬ್ಬ ವ್ಯಕ್ತಿನ? ಯಾರೋ ಅದು? ಮೋಸ್ಟ್ಲಿ ಆದಿತ್ಯಂಗೆ ಬೇಲ್ ಕೊಡ್ಸಿದ್ದು ಅವರೇ ಅನ್ಸುತ್ತೆ. ಅಜ್ಜಿ ಒಂದ್ ನಿಮಿಷ. ಈ ವ್ಯಕ್ತಿನಾದ್ರೂ ನೋಡಿದ್ದೀರಾ? ಏನು ಆರ್ಯ ಇದು? ಮುಖನೇ ಸರಿಯಾಗಿ ಕಾಣಿಸ್ತಾ ಇಲ್ಲ. ಕಾರಿಂದ ಇಳ್ದ.
ಫೋಟೋ ಕ್ಲಿಕ್ ಮಾಡಬೇಕು ಅಂತ ನಾನು ಕಾಯ್ತಿದ್ದೆ, ಆದರೆ ನನ್ನ ಕಡೆ ತಿರುಗಲೇ ಇಲ್ಲ. ನೀನ್ ಮುಂದೆ ಬಂದ್ರೂ ಸರಿಯಾಗಿ ನೋಡೋಕ್ಕಾಗಿಲ್ಲ ಅಂತ ಹೇಳ್ತೀಯಲ್ಲೋ, ನೀನು ಸರಿಯಾಗಿ ನೋಡ್ಬೇಕಾಗಿತ್ತು. ಇಲ್ಲ ಅಜ್ಜಿ, ಕಾರಿಂದ ಇಳಿದು ಫೋನಲ್ಲಿ ಮಾತಾಡ್ತಿದ್ದ, ಮುಖ ಈ ಕಡೆ ತಿರುಗಿಸ್ಲೇ ಇಲ್ಲ. ಸರಿ ನಾನೇ ಮುಂದೆ ಹೋಗೋಣ ಅನ್ಕೊಂಡೆ, ಅಷ್ಟೊತ್ತಿಗೆ ಆದಿತ್ಯವನ್ನ ಕರ್ಕೊಂಡು ಹೊರಟ್ಬಿಟ್ಟ. ಗೊತ್ತಾಗ್ತಾ ಇಲ್ಲ ಕಣೋ ಆರ್ಯ. ಸರಿ ಬಿಡಿ ಅಜ್ಜಿ, ಇಷ್ಟಲ್ಲೇ ಅವ್ನು ಫುಲ್ ಫೇಸ್ ಫೋಟೋ ಹಿಡ್ಕೊಂಡ್ಬರ್ತೀನಿ. ಆಗ ಮೋಸ್ಟ್ಲಿ ಗೊತ್ತಾಗುತ್ತೆ ನಿಮ್ಗೆ ಅವ್ನು ಯಾರು ಅಂತ. ಆದರೆ ಒಂದು ಮಾತ್ರ ಸತ್ಯ, ಅಮ್ಮನ ಯಾವುದೇ ಕಾರಣಕ್ಕೂ ಆದಿತ್ಯನ ಜೊತೆ ಕಳ್ಸಲ್ಲ. ಇದು ನನ್ನ ಫೈನಲ್ ಡಿಸಿಷನ್. ಡ್ಯಾಡ್, ನಿಮ್ನೊಂದು ಮಾತು ಕೇಳಲ್ಲ? ತಂದೆ ಹತ್ರ ಏನೋ ಸಂಕೋಚ, ಅದೇನು ಕೇಳ? ಏನಿಲ್ಲ, ನಾನು ಆರ್ಯ ಜಗಳ ಮಾಡ್ಬೇಕಾದ್ರೆ ನಿಮ್ ನೋಡಿ ಸುಮ್ಮನೆ ಇದ್ರಲ್ಲ, ಯಾಕೆ? ಓ, ಲೇಟಾಗಿ ಬಂದ್ರು ಲೇಟೆಸ್ಟ್ ಆಗಿ ಬರೋಣ ಅಂತನಾ? ಅಲ್ಲ, ಮತ್ತೆ ಯಾಕೆ? ನನ್ನ ಮಗ ಎಷ್ಟು ಸ್ಟ್ರಾಂಗ್ ಅಂತ ತಿಳ್ಕೊಳ್ಳೋದಕ್ಕೆ. ಯಾಕೆ ಡ್ಯಾಡ್? ನಿಮ್ ಮಗನ್ ಸ್ಟ್ರೆಂತ್ ಮೇಲೆನೆ ನಿಮ್ಗೆ ಅನುಮಾನನಾ? ಹುಲಿ ಹೊಟ್ಟೆಯಲ್ಲಿ ಹುಲಿನೇ ಹುಟ್ಟೋದು ಅಂತ ಗೊತ್ತು, ಆದ್ರೆ ಆ ಹುಲಿ ಗರ್ಜನೆ ನಾನು ನೋಡಿರ್ಲಿಲ್ಲ, ಅದಕ್ಕೆ ಸುಮ್ಮನಿದ್ದೆ. ಅಯ್ಯೋ ಡ್ಯಾಡ್, ಇದನ್ನ ನೀವು ಮುಂಚೆನೆ ಹೇಳಿದ್ರೆ ನಾನು ಹಳೆ ಸ್ಟೈಲಲ್ಲೇ ಫೈಟ್ ಮಾಡ್ತಿದ್ದಲ್ಲ ಡ್ಯಾಡ್. ಅದೆಲ್ಲ ಬೇಡ ಮಗನೆ. ನಿಜ ಡ್ಯಾಡ್. ನಿನ್ಗೆ ಯಾಕೆ ಅಷ್ಟು ಬೇಗ ಕೋಪ ಬಂತು? ಮತ್ತಿನ್ನೇನ್ ಡ್ಯಾಡ್, ನಿಮ್ ಬಗ್ಗೆನ ಅವ್ನು ಅಷ್ಟು ಕೇವಲವಾಗಿ ಮಾತಾಡ್ತಾನಲ್ಲ, ಎಷ್ಟು ಧೈರ್ಯ ಇರ್ಬೇಕು ಅವನಿಗೆ. ನನ್ನ ಬಗ್ಗೆ ಯಾರೇ ಮಾತಾಡಿದ್ರು ಹೀಗೆ ಕೋಪ ಬರುತ್ತೆ ನಿನಗೆ? ಅಷ್ಟು ಇಷ್ಟ ಅನ್ಕೊಂಡ್ರೆ? ಡ್ಯಾಡ್, ನೀವು ಅಮ್ಮ ಇಬ್ರು ನನ್ನ ಪ್ರಾಣ ಡ್ಯಾಡ್. ಅಕಸ್ಮಾತ್ ಆರ್ತಿ ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರೆ?